ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಪಕ್ಕ ಯಾರೋ ಕೂರಿಸ್ಕೊಂಡಿದ್ದಾರೆ ಏನು ಅಂದ್ಕೋಬೇಡಿ, ನಮ್ಮಮ್ಮ. ಹಾಯ್ ಹೇಳಮ್ಮ. ಹಾಸ್ಪಿಟಲ್ ಐ ಟೆಸ್ಟ್ ಇದೆ. ಲಾಸ್ಟ್ ವೀಕ್ ನಾನು ಮಾಡಿಸ್ಕೊಬಂದು ಗ್ಲಾಸ್ ಚೇಂಜ್ ಮಾಡಿದೆ. ಅದು ಲಾಗ್ ಇನ್ನೂ ಹಾಕ್ತೇನೆ. ಇವತ್ತು ಅಮ್ಮನಿಗೆ ಸ್ವಲ್ಪ ಗ್ಲಾಸ್ ಚೇಂಜ್ ಎಲ್ಲ ಇದೆ, ಅದಕ್ಕೆ ಹಾಸನ ಹೋಗ್ತಾ ಇದ್ದೀವಿ, ಕೇಶವ ನರ್ಸಿಂಗ್ ಹೋಗಿ. ನಾನಿಲ್ಲಿ ತೋರಿಸ್ದೆ ಅಲ್ಲೇನೆ. ಹಾಗೆ ಮನೇಲಿ ಲಾಗ್ ಮಾಡೋಕ್ಕಾಗಲ್ಲ, ಇನ್ನು ಇವತ್ತಿಡೀ ಬ್ಯುಸಿ ಆಗ್ತೇನೆ. ಹಾಗೆ ಗಾಡೀಲಿ ಹೋಗ್ತಾನೆ ನಿಮ್ಮ ಜೊತೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬೈಕೋಬೇಡಿ, ಯಾವಾಗಲೂ ಮೇಡಮ್ ಗಾಡಿ ಓಡಿಸ್ಕೊಂಡೆಲ್ಲ ಮಾತಾಡ್ತಾರೆ ಅಂತ. ರೋಡ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಾನು ಸ್ಪೀಡಲ್ಲಿರಲ್ಲ. ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ನನಗೆ ಯಾವಾಗಲೂ ಇರುತ್ತಲ್ವಾ. ಹಾಗೆ ಬೆಳಗ್ಗೆ ಬಂದರು ಅಮ್ಮ, ಹಾಗೆ ಹೇಳ್ತಾ ಇದ್ರು ಯಾವಾಗಲೂ. ಲೆನ್ಸ್ ಹಾಕಿದ್ದಾರೆ ಅವ್ರಿಗೊಂದು ಕಣ್ಣಿಗೆ, ಒಂದಲ್ಲಮ್ಮ ಎರಡಕ್ಕೂ. ಅವ್ರು ತುಂಬ ಲಾಂಗ್ ಗ್ಯಾಪ್ ಆಯಿತು, ತುಂಬ ಟೈಮ್ ಆಯಿತು. ಅವ್ರು ಕನ್ನಡಕ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ. ನಾವೇ ಎಲ್ಲ ಹೇಳಿ ಹೋಗೋಣ ಅಂತ ಇವತ್ತು ಹೋಗೋಕ್ಕೆ ದಿನ ಕೂಡಿ ಬಂದಿದೆ ಫ್ರೆಂಡ್ಸ್. ಕ್ರಿಸ್ಮಸ್ ಆದಮೇಲೆ ಕಣ್ಣೇ ಇಂಪಾರ್ಟೆಂಟ್ ಅಲ್ವಾ. ಅವರು ಓದ್ತಾರೆ, ಟಿ ವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಬ್ಲರ್ರಾಗಿ ಕಾಣಿಸುತ್ತೆ ಅಂತಾರೆ. ಹಾಗಾಗಿ ನನಗೂ ಸ್ವಲ್ಪ ಕೆಲಸ ಇತ್ತು. 2 ಮುಗಿಯುತ್ತೆ, ಇನ್ನು 2-3 ಡೇಸ್ ನ್ಯೂ ಇಯರಿಗೆಲ್ಲ ಬ್ಯಾಂಗ್ಳೂರ್ ಹೋಗೋಣ ಅಂತಿದ್ದೀವಿ ಅಮ್ಮ ನಾನು ಎಲ್ಲ. ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್, ಕ್ರಿಸ್ಮಸ್ ಲಾಗಿಗೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬಂದಿದೆ ನಿಮ್ಮೆಲ್ಲರ ಕಡೆಯಿಂದ. ತುಂಬ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಎಲ್ಲ ಯಾವಾಗಲೂ ಹೀಗೆ ಇರಲಿ. ಕಮೆಂಟ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ವಿಡಿಯೋಗೆ, ರೀಲ್ಸ್ಗಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ ರೀಲ್ಸ್ ಮಾಡುವಾಗ. ಆಗಲೇ ಮಾಡೋಣ ಆದರೂ ಒಂದು ಅಂದ್ಕೊಂಡು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಒಳ್ಳೆ ಕಮೆಂಟ್ ಮಾಡಿದ್ದೀರಾ, ನನಗಂತೂ ತುಂಬ ಖುಷಿ ಆಯಿತು. ಕಷ್ಟಪಟ್ಟಿದ್ದಕ್ಕೂ ನಿಮಗೆಲ್ಲ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಮತ್ತು ಈಗ ಹತ್ರ ಸಿಟಿ ಹತ್ರ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮತ್ತೆ ಹಾಸ್ಪಿಟಲ್ ಹೋದ್ಮೇಲೆ ಅಮ್ಮನೆಲ್ಲ ಡಾಕ್ಟ್ರಿಗೆಲ್ಲ ತೋರಿಸುವಾಗ ಕೇಳ್ತೇನೆ, ನಾನು ಹಾಸ್ಪಿಟಲ್ದು ವಿಡಿಯೋ ಮಾಡ್ಬೋದಾ ಕೇಳ್ಕೊತೀನಿ. ಆಗ ನಾನು ಮತ್ತೆ ಈ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ತುಂಬ ಚೆನ್ನಾಗಿದೆ, ಹೊಟ್ಟೆ ಇದಕ್ಕೂ ಖಾರ ಇದೆ ಚಟ್ನಿ. ಸ್ಮಾಲ್ ಹೋಟೆಲ್ ಇದು, ತುಂಬ ಬಿಗ್ಗಲ್ಲ, ಸ್ಮಾಲ್ ಇದೆ, ಚಿಕ್ಕದು. ಟೇಸ್ಟ್ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ. ನನಗೂ ಗೊತ್ತಿರಲಿಲ್ಲ. ಕಾರ್ನ ಪುನಃ ಅಲ್ಲಿಂದ ಕಾರ್ ಎತ್ತದು ಯಾರು, ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳಿಬಿಟ್ಟು ಆಟೋಲ್ಲಿ ಬಂದೆ. ಆಟೋ ಅವ್ರು ಕರ್ಕೊಬಂದಿದ್ದು. ನಾನಿನ್ನು ಹಾಸನ ಬರುವಾಗೆಲ್ಲ ಇಲ್ಲೇ ಬರ್ತೀನಿ. ನಗ್ತಿದ್ದಾರೆ ಇಲ್ಲಿ ಅಮ್ಮ. ಇಡ್ಲಿ ಅಂತೂ ತುಂಬ ಖುಷಿಯಾಗುತ್ತೆ. ಹುಳಿ ಇಲ್ಲ, ಏನಿಲ್ಲ, ಟೇಸ್ಟಾಗಿದೆ. ಹಾಂ, ಚೆನ್ನಾಗಿದೆ ಅಮ್ಮ. ನಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ನಾನು ಇದೆ ಡ್ರೆಸ್ ಎಲ್ಲ ತೊಗೊಂಡು ಹೋಗ್ತೇನೆ. ಓನರು ಅಲ್ಲಿ ಇದ್ದಾರಲ್ಲ ಅವರೇನಾ? ಹೌದಾ, ಕೂತ್ಕೊಂಡಿದ್ರಲ್ಲ ಟವಲ್ ಹಾಕೊಂಡು. ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ವ್ಯೂವರ್ಸಿಗೆಲ್ಲ. ನನಗೆ ಆಟೋ ಅವ್ರು ಕರ್ಕೊಬಂದಿದ್ದು. ಕಾರಲ್ಲಿ ಪಾರ್ಕ್ ಮಾಡಿದ್ನಾ, ಅಮ್ಮ ಇದ್ದಾರೆ. ಪುನಃ ಕಾರ್ ತೆಗೆದ್ರೆ ಪಾರ್ಕಿಂಗ್ ಸಿಗಲ್ಲ. ಮತ್ತು ಹೋಟೆಲ್ ಅಷ್ಟು ಗೊತ್ತಿಲ್ಲಲ್ಲ. ಅವ್ರು ಮತ್ತೆ ಹೇಳಿದ್ರು ಟಿಫನ್ ಐಟಮ್ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ. ಹೌದಾ, MG ರೋಡ್ ಅಲ್ಲ? ದೊಡ್ಡಿ ರೋಡು. ಮೈನ್ ರೋಡ್ ಬಂದು MG ರೋಡಲ್ಲಿ. ಹಾಂ ಹಾಂ ಹಾಂ
ಅಲ್ಲಿ ಬೋರ್ಡಲ್ಲಿ ಅಡ್ರೆಸ್ ಇದೆ ಅಲ್ಲ, ನಾನು ತಗೋತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಡ್ಲಿ ಖುಷಿ ಆಯಿತು, ಚಟ್ನಿ ಇಡ್ಲಿ ಎಲ್ಲ ಖಾರ ಖಾರ ಆಗಿ. ಹೌದಾ? ನೋಡಿ ಫ್ರೆಂಡ್ಸ್, ಇಡ್ಲಿಗೆ ಸಾಂಬಾರೇನು ಮಾಡಲ್ವಂತೆ, ಬರೀ ಚಟ್ನಿ ಅಂತೆ. ಚೆನ್ನಾಗಿದೆ, ಮನೇಲಿ ಮಾಡೋ ಥರ ಇದೆ, ಖಾರ ಖಾರ ಆಗಿದೆ. ನಾನು ಮತ್ತೆ ಓಪನ್ ಬಟರ್ ಮಸಾಲ ತೊಗೊಂಡಿದ್ದೇನೆ. ಪಾಪ ಅವರು ಎಲ್ಲ ಈಗ ಪಾಪ ಟಿಫನ್ ಮಾಡ್ತಿದ್ದಾರೆ. ಎಷ್ಟೊತ್ತು ಬ್ಯುಸಿ ಇರ್ತಾರೆ. ಹೌದಾ? ನೀವಿಲ್ಲೇ ವರ್ಕ್ ಮಾಡೋದು? ಚೆನ್ನಾಗಿದೆ ಅಮ್ಮ. ಇನ್ನು ಹಾಸನ ಬಂದಾಗೆಲ್ಲ ಬರ್ತೀನಿ. ಖುಷಿ ಆಯಿತು. ಓಕೆ ಫ್ರೆಂಡ್, ಇವತ್ತು ಅಮ್ಮನ ಹಾಸ್ಪಿಟಲ್ ಕರ್ಕೊಬಂದಿದ್ದಕ್ಕೆ ಒಂದು ಒಳ್ಳೆ ಹೋಟೆಲು ಪರಿಚಯ ಆಯಿತು ಫ್ರೆಂಡ್ಸ್. ನಾನು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಮತ್ತು ಅಲ್ಲಿ ಓನರ್ ಹತ್ರ ಮಾತಾಡ್ತೇನೆ ಫ್ರೆಂಡ್ಸ್. ಹೌದಾ? ಓ ಹೌದಾ? ಎಷ್ಟು ವರ್ಷದ್ದು? ಓಕೆ, ಮತ್ತೆ ಸಿಗ್ತೀನಿ. ಬಾಯ್. ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಮ್ಮನಿಗೆ ಪಾರ್ಸಲ್ ತಗೊಂಡು ಹೋಗ್ತೀನಿ, ಖುಷಿ ಆಗ್ತಾರಮ್ಮ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಬಂದೆ, ಹಾಸ್ಪಿಟಲಿಗೆ ಬಂದ್ವಿ. ಅಮ್ಮ ಅಲ್ಲಿ ರಿಸೆಪ್ಷನಲ್ಲಿ ನೇಮ್ ಕೊಟ್ಟಾಗಿತ್ತು, ಪುನಃ ಕರೆದ್ರು. ಏನೋ ಆಧಾರ್ ಕಾರ್ಡ್ ಎಂಟ್ರಿ ಆಗಬೇಕಂತ ಪಾಪ ತೋರಿಸ್ತಿದ್ದಾರೆ. ಕೂತ್ಕೊಂಡಿದ್ದೀನಿ ನಾನು. ಇನ್ನು ಫುಲ್ಲು ರಶ್ ಇದೆ, ಆಲ್ರೆಡಿ ರಶ್ ಇರೋದ್ರಿಂದ ವೆಯ್ಟ್ ಮಾಡಲೇಬೇಕು, ವಿಧಿ ಇಲ್ಲ. ಅದಕ್ಕಾಗಿ ಬಂದಿರೋದಲ್ಲ, ಹಾಗೆ ಫುಲ್ ರಶ್ ಇದೆ. ಇನ್ನು ಅಮ್ಮನಿಗೆ ಫಸ್ಟ್ ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅಲ್ಲಿಂದ ಪುನಃ ಒಳಗೋಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಒಂದು ಸಲ ಡ್ರಾಪ್ ಹಾಕ್ತಾರೆ. ಮೊನ್ನೆ ನನಗೆ ಹಾಗೆ ಮಾಡಿದ್ದು ಅಮ್ಮನಿಗೆ. ಸೊ 2 ಕಣ್ಣು ಆಪ್ರೇಷನ್ ಆಗಿ ಲೆನ್ಸ್ ಹಾಕಿದ್ರು, ಅಂದರೆ ತುಂಬ ಟೈಮ್ ಆಗಿದೆ. ಎಷ್ಟು ಒಂದು 7-8 ಇಯರ್ ಬ್ಯಾಕ್. ಅವ್ರು ಪುನಃ ಅವರು ಎಷ್ಟು ಲೇಝಿ ಅಂದರೆ ಅವ್ರಿಗೆ ಯಾರಾದರೂ ಕರ್ಕೊಬರ್ಬೇಕು. ಹಾಗೆ ಹೋಗಿ ಬಮ್ಮಿ ಒಂದು ಸಲ ಟೆಸ್ಟ್ ಮಾಡಿಸಿ ಅಂದರೆ ಅವರು ಬರಲ್ಲ. ಹಾಗೆ ಈಗ ಎಲ್ಲೋ ಕಾಲ ಕೂಡಿ ಬಂದಿದೆ, ನಾನು ಮೊದಲೇ ಹೇಳಿರೋ ಹಾಗೆ. ಎಲ್ಲ ಬಂದು ಕೂತಿದ್ದೀನಿ ಸ್ವಲ್ಪ. ಓಕೆ, ನೋಡೋಣ. ಗಾತಿ ಇಲ್ಲ, ಬಿಡಿ ಇಲ್ಲ. ಹಾಯ್ ಫ್ರೆಂಡ್ಸ್, ನಾನೀಗ ಟಿಫನಿಗೆ ಬಂದೆ. ಇದೇನೋ MG ರೋಡ್ ಅಂತೆ. HBR ಅಲ್ಲ ಅಮ್ಮ? ನಾನು ಯೂಟ್ಯೂಬ್ ಬ್ಲಾಗರ್. ಹಾಂ, ತುಂಬ ಚೆನ್ನಾಗಿದೆ ಟಿಫನ್ನು. ನನ್ನ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ. ನಾನು ಒಂದು ಇಡ್ಲಿ ಮತ್ತು ವಡೆ ತಿಂದೆ, ಮತ್ತು ದೋಸೆ ತೊಗೊಂಡಿದ್ದೇನೆ. MG ರೋಡ್ ಇರೋದು ಇದು. ತುಂಬ ಟೇಸ್ಟಾಗಿದೆ. ಅಮ್ಮನಿಗೆ ಹಾಸ್ಪಿಟಲ್ ಇದ್ದಾರೆ, ಪಾರ್ಸಲ್ ತೊಗೊಂಡು ಹೋಗ್ತೇನೆ. ಹಾಯ್ ಫ್ರೆಂಡ್ಸ್, ಹಾಸ್ಪಿಟಲ್ ಮುಗೀತು ನೋಡಿ. ತುಂಬ ಬಿಸಿಲು, ಸೆಕೆ. ಹಾಸ್ಪಿಟಲ್ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್, ಹಾಗಾಗಿ ಮಾಡೋ ಹಾಗಿಲ್ಲ. ಅದು ಕಾಮನ್ ಸೆನ್ಸು ಅಲ್ಲ ಹಾಸ್ಪಿಟಲ್ ಅಲ್ಲ. ಎಲ್ಲ ಮುಗಿಸಿ ಟಿಫನ್ ಮಾಡಿ ಊಟ ಮುಗಿಸಿ ವಾಪಸ್ ರಿಟರ್ನ್ ಮನೆ ಹತ್ರ ಬರ್ತಾ ಇದ್ದೀವಿ. ಸೆಕೆ ಆಗ್ತಾ ಇತ್ತು ನೋಡಿ. ಬೇಕ್ರಿಲಿ ಐಸ್ ಕ್ಯಾಂಡಿ ತಿನ್ನಬೇಕು ಅಂತ. ಆಹಾ, ಯಾವುದೋ ಕಾಲದಲ್ಲಿ ತಿಂದಿದ್ದು. ಅಮ್ಮಂಗೂ ಕೊಡಿಸಿದ್ದೀನಿ, ಅಮ್ಮನೂ ತಿಂತಿದ್ದಾರೆ. ಐಸ್ ಕ್ಯಾಂಡಿ ತಿಂತೀವಿ. ಯಾವುದಿದು? ಆರೆಂಜ್ ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿದೆ, ತಣ್ಣಗೆ ಆಗ್ತಾ ಇದೆ. ಮತ್ತು ಎಲ್ಲರದ್ದು ಊಟ ಆಯ್ತಾ? ನಾವಂತೂ ಊಟ ಮುಗಿಸಿ ಬಂದ್ವಿ. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ತುಂಬ ರಶ್ ಇತ್ತು. ಹಾಗಾಗಿ ಪುನಃ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮಂದೆಲ್ಲ ಗ್ಲಾಸ್ ಎಲ್ಲ ಬರೆದು ಕೊಟ್ಟಿದ್ದಾರೆ. ನಾವು ಹಾಸ್ಪಿಟಲಲ್ಲಿ ತೊಗೊಳ್ಳಿಲ್ಲ, ಹೊರಗಡೆ ಲೆನ್ಸ್ ಕಾರ್ಟ್ ನಮ್ಮದು ಮೆಂಬರ್ಶಿಪ್ ಇದೆ ಮಾಮೂಲು, ನಾವಲ್ಲೇ ಪರ್ಚೇಸ್ ಮಾಡೋದು. ಇನ್ನೊಂದು 5 ಡೇಸಲ್ಲಿ ಬರುತ್ತೆ ಗ್ಲಾಸ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್.
ಬರ್ತಾ ಇದ್ದೀವಿ. ಇನ್ನು ಮನೆಗೆ ಹೋಗಿ ಇನ್ನು ಸ್ವಲ್ಪ ಟೈಮ್ ಇದೆ ಅಷ್ಟೆ. ರೀಚ್ ಆಗಿ ಒಂದೊಳ್ಳೆ ಕಾಫಿ ಮಾಡಿ ಕುಡಿದು ಫ್ರೆಶ್ ಅಪ್ ಆಗಿ 1 ಅವರ್ ರೆಸ್ಟ್ ಮಾಡಬೇಕು. ಬೇಗ ಎದ್ದಿರೋದಲ್ಲ, ಹಾಗೆ ಬಿಸಿಲು ಹೊಡಿತಾ ಇದೆ, ಹಾಗಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಐಸ್ ಕ್ಯಾಂಡಿ ತಿನ್ಕೊಂಡು ಈ ಬಿಸಿಲಿಗೂ ಐಸ್ ಕ್ಯಾಂಡಿಗೂ ಒಳ್ಳೆ ಕೂಲ್ ಆಗ್ತಾ ಇದೆ, ಸೆಕೆ ಕಮ್ಮಿ ಆಗ್ತಿದೆ. ಇದು ಇವತ್ತಿನ ನನ್ನ ದಿನಚರಿ ಇಷ್ಟ ಆಗಿದೆ. ಇನ್ನು ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಶುರು ಆಗುತ್ತೆ ಕೆಲಸ. ಹಾಗೆ ಸದ್ಯಕ್ಕೆ ಏನು ಕೆಲಸ ಮಾಡಲ್ಲ, ನೈಟಿಗಿನ್ನು ಊಟಕ್ಕೆಲ್ಲ ಮಾಡೋದಷ್ಟೇ. ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮನ ಜೊತೆ ಅದೇ ಇದು ಮಾತಾಡಿ ಆಮೇಲೆ. ಬಿಸಿಲು ಹೊಡಿತಾ ಇದೆ, ಹಾಗಾಗಿ ಸ್ವಲ್ಪ ನಿಮಗೆ ವಿಡಿಯೋ ಇದಾಗಿ ಕಾಣಿಸ್ತಾ ಇದೆ. ಓಕೆ, ಬಾಯ್ ಫ್ರೆಂಡ್ಸ್. ಮನೆಗೆ ಹೋಗಿ ಮಾತಾಡ್ತೇನೆ. ಬಾಯ್. ಒಂದು ಕೈಯಲ್ಲಿ ಐಸ್ ಕ್ಯಾಂಡಿ ಇಟ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದೊಂದು ಸಣ್ಣ ಪುಟ್ಟ ಆಸೆಗಳು, ಸಣ್ಣವರಿದ್ದಾಗ ತಿಂದು ಮಾಡಿರೋಂಥದ್ದು. ಈಗ ಆಗ ಮಾಡ್ತಾಯಿದ್ವಿ, ಆವಾಗ ಒಂಥರ ಬೈಸ್ಕೊಂಡು ಒಡಿಸ್ಕೊಂಡು ಕಿತ್ತಾಡ್ಕೊಂಡು ದುಡ್ಡಿಸ್ಕೊಂಡು ತಗೊಂಡು ತಿನ್ನೋದೇ ಒಂದು ಬೇರೆ ಥರ ಮಜಾ. ಈಗ ದೇವರೆಲ್ಲ ಕೊಟ್ಟರು ನಮಗೆ ಟೈಮ್ ಕೊಟ್ಟಿಲ್ಲ. ಇದನ್ನೆಲ್ಲ ತಿಂದು ಖುಷಿಪಟ್ಟು ಎಂಜಾಯ್ ಮಾಡೋಕ್ಕೆ ಟೈಮೇ ಕೊಟ್ಟಿಲ್ಲ ದೇವರು. ಹಾಗೆ ಇಲ್ಲದೆ ಇರುವಾಗ ಅದೊಂಥರ ಖುಷಿ. ಈಗೆಲ್ಲ ಇದೆ, ಅದನ್ನ ಮನುಷ್ಯರಿಗೆ ಅದನ್ನು ಅನುಭವಿಸೋ ಅಂಥ ಪೇಷನ್ಸು ಕೊಟ್ಟಿಲ್ಲ, ಟೈಮು ಕೊಟ್ಟಿಲ್ಲ. ಹಾಗೆ ಪರವಾಗಿಲ್ಲ, ಯಾರೇ ಆಗಾದರೂ ಇರಲಿ, ಯಾರೇನಾದರೂ ಅಂದ್ಕೊಳ್ಳಿ, ನಾನು ಮಾತ್ರ ಈ ಸಣ್ಣ ಪುಟ್ಟ ಖುಷಿ ಸಂತೋಷನಂತೂ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು. ಓಕೆ, ಬಾಯ್. ಮತ್ತೆ ಸಿಗ್ತೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಹಾಸ್ಪಿಟಲಿಂದ ಅಮ್ಮ ನಾನು ಬಂದ್ವಿ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ದೇನೆ ಅಷ್ಟೇ. ನೋಡಿ, ಮನೇಲಿ ಹಾಕೋ ಡ್ರೆಸ್ ಮಾಮೂಲಿ, ಒಂದು ಬ್ಲ್ಯಾಕ್ ನೈಟ್ ಪ್ಯಾಂಟ್, ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೇನೆ. ಏನು ಮೇಡಮು ಕ್ಯಾಪ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾರೆ, ಮೇಕಪ್ ಎಲ್ಲ ಹಾಗೇ ಇದೆ, ಏನು ರಿಮೂವ್ ಮಾಡೋದೇ ಅಂದ್ಕೊಂಡಿದ್ದೀರಾ? ನಾನೀಗ ನಮ್ಮ ತೋಟದ ಹತ್ರ ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆಯಿಂದ ಇರಲಿಲ್ಲ ಅಲ್ಲ ಮನೆಯಲ್ಲಿ, ಹಾಗಾಗಿ ತೋಟದ ಹತ್ರ ಹೋಗಿಲ್ಲ. ಇನ್ನು ಅವರಿಗೆ ಟೈಮ್ ಆಯಿತು, 4 o'clock ಆಯಿತು, ಇನ್ನು ಹೋಗ್ತಾರೆ. ಸ್ವಲ್ಪ ಏನೆಲ್ಲ ಕೆಲಸಗಳಿತ್ತು ಅದನ್ನೆಲ್ಲ ಅವ್ರಿಗೆ ವಹಿಸ್ಬಿಟ್ಟು ಹೋಗಿದ್ದೆ. ಫಸ್ಟು ನಾನು ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ತೋಟದ ಹತ್ರ ಹೋಗಿ ಏನು ಕೆಲಸ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ನೋಡಿಕೊಂಡು, ಮತ್ತು ಸ್ವಲ್ಪ ಅಗ್ರಿಕಲ್ಚರ್ ಮಾಡಿದ್ದೀವಿ, ಜೋಳ ಅದು ಇದು ಎಲ್ಲ. ಅಲ್ಲಿ ನೀರು ಹೊಡಿತಾ ಇದ್ದೇವೆ ನಾವು, ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೇವೆ. ಅದೆಲ್ಲ ನೋಡಿಕೊಂಡು ಬರಬೇಕು. ಬಿಸಿಲಿದೆ, 4 o'clock ಆದ್ರೂ ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ. ಅದಕ್ಕೆ ಕ್ಯಾಪೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಸ್ನಾನ ಆಗಬೇಕು. ನಾನು ಹೊರಗಡೆ ಎಲ್ಲೋ ಹೋದ್ರೂ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ನಂಗೆ ಸ್ನಾನ ಆಗಲೇಬೇಕು, ಇಲ್ಲಾಂದರೆ ನನಗೆ ಏನೋ ಒಂಥರ. ಅದಕ್ಕೆ ಹೇಗೂ ಸ್ನಾನ ಮಾಡಬೇಕಲ್ವಾ. ಫಸ್ಟು ತೋಟದ ಹತ್ರ ಹೋಗ್ಬಿಟ್ಟು ಬರೋಣ, ಆಮೇಲೆಲ್ಲ ಫ್ರೆಶ್ ಅಪ್ ಆಗೋಣ. ಮತ್ತು ನಾನು ಹೇಳ್ದಲ್ಲ ನಿಮಗೆ, ಮನೆ ಹತ್ರ ಬಂದ್ವಿ ಅಂತೇಳಿ, ಹಾಗೆ ಒಂದು ಮನೆಗೆ ಬಂದ್ವಿ ಅಂತ ನಿಮ್ಮ ಜೊತೆ ಹೇಳೋಣ, ಶೇರ್ ಮಾಡೋಣ ಅಂತ ಹೇಳಿ ಒಂದು ಸೇಫಾಗಿ ಬಂದಿದ್ದೇವೆ, ಮನೆಗೆ ಬಂದಿದ್ದೇವೆ. ಅಮ್ಮ ಮಲ್ಕೊಂಡಿದ್ದಾರೆ. ಅವ್ರ ಪಾಪ ಅಷ್ಟು ದೂರ ಎಲ್ಲ ಹೋಗಿ ಬಂದಿದ್ದಲ್ಲ ಹಾಸ್ಪಿಟಲ್ಗೆ, ಅವ್ರು ಟಯರ್ಡ್ ಆಗಿತ್ತು ಸ್ವಲ್ಪ. ಇನ್ನು ತೋಟದ ಹತ್ರ ಹೋಗ್ಬಿಟ್ಟು ಬಂದು ಒಂದು ಕಾಫಿ ಏನಾದರೂ ಮಾಡಬೇಕು. ಇನ್ನು ಹೋಗ್ತಾರೆ ಕೆಲಸದವ್ರು, ಆಮೇಲೆ ಹಾಗೆ ಹೋಗ್ಬಿಡ್ತಾರೆ, ಆ ಕಡೆಗೆ ಕರಿಯಲ್ಲ, ಏನಿಲ್ಲ, ಸೀದಾ ಹೋಗ್ತಾರೆ. ಅದಕ್ಕೆ ಫಸ್ಟು ತೋಟದ ಹತ್ರ ಹೋಗ್ತೀನಿ. ತುಂಬ ಬಿಸಿಲಿದೆಯಲ್ಲ, ಮುಖ ಎಲ್ಲ ಒಂಥರ ಬಿಸಿಲಿಗೆ ಟ್ಯಾನ್ ಆಗುತ್ತೆ, ಒಂಥರ ಆಗುತ್ತೆ ನನಗೆ. ಅದಕ್ಕೆ ಕ್ಯಾಪ್ ಹಾಕ್ಕೊಂಡೆ. ಒಂದು ಜಾಕೆಟ್ ಎಲ್ಲಿದೆ, ಎಲ್ಲಿ ಬಿಸಾಡಿದ್ದೀನಿ ನೋಡಬೇಕು, ಹುಡ್ಕೊಂಡು ಹಾಕ್ಕೊಂಡು ತೋಟಕ್ಕೆ ಹೋಗಿ ಬರ್ತೇನೆ. ಕಾಮನ್, ಲೆಟ್ಸ್ ಗೋ ಗೈಸ್. ನಾನು ತೋರಿಸ್ತೇನೆ ನಮ್ಮ ತೋಟನ ಇವತ್ತು ನಿಮಗೆ. ಕಾಮನ್, ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ನಮ್ಮ ತೋಟದಲ್ಲಿದ್ದೀನಿ. ನಾನು ಹೇಳ್ತಿದ್ದೆ ಅಲ್ವಾ, ನೋಡಿ ನಮ್ಮ ಮನೆ ಬ್ಯಾಕ್ ಸೈಡ್ ಫ್ರೆಂಡ್ಸ್, ಅದು ಮನೆಯದು ಬ್ಯಾಕ್ ಸೈಡು. ಬಟ್ಟೆ ಎಲ್ಲ ಏನು ಕೂಡ ಇನ್ನೂ ತೆಗೆದಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ.
ಕಾಣಿಸ್ತಿದ್ಯಾ? ಮನೆಯದು ಬ್ಯಾಕ್ ಸೈಡು. ನಮ್ಮ ಮನೆ ಹತ್ರ ಎಲ್ಲ ಹಿಂಗಿದೆ. ನಾನು ಹೇಳಿದೆ ಅಲ್ವ ತೋಟದ ಹತ್ರ ಹೋಗಬೇಕು. ನೋಡಿ ಎಲ್ಲ ಇಲ್ಲಿಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದು, ಒಬ್ಬಳೇ ಎಲ್ಲ ಮೇಂಟೈನ್ ಮಾಡಬೇಕಲ್ಲ, ಕಷ್ಟ ಆಗುತ್ತೆ ಫ್ರೆಂಡ್ಸ್, ತುಂಬ ಕಷ್ಟ ಆಗುತ್ತೆ. ಸೊ ವಿಧಿ ಇಲ್ಲ, ರೈಟ್ರ್ ಇದ್ದಾರಲ್ಲ ಹಾಗೆ. ಕಾಣಿಸ್ತಿದ್ದೀನಾ? ಹ್ಯಾಟ್ ಹಾಕ್ಕೊಂಡಿದ್ದೀನಿ. ಬಿಸಿಲೇನಷ್ಟಿಲ್ಲ. ಖುಷಿಯಾಗತ್ತೆ ನಮ್ಮ ತೋಟಕ್ಕೆ ಬರುವಾಗ. ಎಲ್ಲ ನಮ್ಮ ಬೋರ್ವೆಲ್ಲು ಎಲ್ಲ ತೋಡಿ ಹೀಗೆ ಹಿಡಿತೀನಿ. ಅದಿಷ್ಟು ಫುಲ್ಲು ನಮ್ಮದು ಜಾಗ, ಫುಲ್ಲು ಇದು. ಇಲ್ಲೆಲ್ಲ ಏನಂದರೆ ಸಾರಿ, ನನಗಾಗ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಜಿಂಜರ್ ಹಾಕಿದ್ದು ಅದು, ಮತ್ತು ನಮಗೆ ರೇಟ್ ಕೂಡ ಸಿಗಲಿಲ್ಲ ಫ್ರೆಂಡ್ಸ್. ರೇಟ್ ಸಿಕ್ಕಿಲ್ಲ ಅಂತ ನಂಗೆ ತುಂಬ ಬೇಜಾರು ಆಯಿತು. ವಿಡಿಯೋ ಮಾಡಬೇಕಂತ ಆಸೆ ಇತ್ತು, ಮಾಡೋಕ್ಕೂ ಆಗಲಿಲ್ಲ. ಹಾಗೆ ಅದನ್ನೆಲ್ಲ ತೆಗೆಸ್ಬಿಟ್ಟು ಟ್ರ್ಯಾಕ್ಟರ್ ಮಾಡಿ ಈಗ ಜೋಳ ಪಾಪ್ಕಾರ್ನ್ ಹಾಕ್ಸಿರೋದು ನೋಡಿ. ಖುಷಿಯಾಗತ್ತೆ ನನಗೊಂದು. ಇದೊಂದು ನಾನು ಇತ್ತೀಚೆಗಂತೂ ಖುಷಿಯಾಗಿರೋದು ನಿಮ್ಮ ಜೊತೆಗೆಲ್ಲ ಮಾತಾಡ್ತೀನಿ, ಚಾನೆಲ್ ಓಪನ್ ಮಾಡಿರೋದು ಇದು. ಅದು ಬಿಟ್ಟರೆ ಮಗಳು, ಅದು ಬಿಟ್ಟರೆ ಇಲ್ಲಿಗೆ ಬಂದರೆ ಒಂದು ನೆಮ್ಮದಿ ಸಿಗತ್ತೆ. ಹಾಗೆ ಕಾಣಿಸ್ತಿದೆ ಅನ್ಕೋತೀನಿ. ನಮ್ಮ ಬೋರ್ವೆಲ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ ಇದೆಲ್ಲ ನೋಡಿ ಫ್ರೆಂಡ್ಸ್, ಒಂದಿನ ಇದೇ ವಿಡಿಯೋ ಮಾಡೋಣ. ಇದೆಲ್ಲ ನಮಗೆ ಗೊತ್ತಿರತ್ತೆ, ಕೆಲವರಿಗೆ ಪಾಪ ಗೊತ್ತಿರಲ್ಲ, ಸಿಟಿಯಲ್ಲಿರೋರಿಗೆಲ್ಲ. ನಾವು ಆಲ್ ಇನ್ ಒನ್, ಮಾಸಿಗೆ ಮಾಸು ಸಾಯಿ ಎಲ್ಲ ಅಗ್ರಿಕಲ್ಚರು ಮಾಡ್ತೇವೆ ಎಲ್ಲವೂ. ನೋಡಿ ಪೈಪ್ಲೈನು ನೀರು ಹೊಡಿತಾ ಇದೆ, ಅಲ್ಲಿ ಹೋಗಬೇಕು ಕೆಳಗೆ. ಅಲ್ಲಿ ಈಗ ಹೋಗ್ಲಿಕ್ಕಾಗತ್ತಾ ನೋಡ್ತೇನೆ. ನೋಡಿ ಸ್ವಲ್ಪ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಜೋಳ ಎಲ್ಲ ಸುಮ್ಮನೆ ಎಲ್ಲ ಹುಟ್ಟಿದೆ, ಇವೆಲ್ಲ ಕಾಣಿಸ್ತಿದೆಯಾ? ಮಧ್ಯ ಹೋಗ್ತೇನೆ, ಮಧ್ಯ ಹೋಗಿ ವಿಡಿಯೋ ಮಾಡೋಣ. ಅದು ಒಂದೊಂದು ಏನಂದರೆ ತುಂಬ ರಫಾಗಿ ಪಕ್ಕಕ್ಕೆ ಕೆಲವರು ಕೆಲಸಕ್ಕೆ ಬರುವಾಗ ಸ್ವಲ್ಪ ಅಷ್ಟು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅವರು ಆ ಕಡೆ ಬೇರೆ ಕಡೆ ಅವರೆಲ್ಲ ಬರ್ತಾರಲ್ಲ ಫ್ರೆಂಡ್ಸ್, ಈ ಅಸ್ಸಾಮು ಅವರೆಲ್ಲ ಬಂದು ತುಂಬ ಜನ ಬಂದು ಇಲ್ಲಿ ಸೇರ್ಕೊಬಿಟ್ಟಿದ್ದಾರೆ. ಅವರೆಲ್ಲ ಕೆಲಸಕ್ಕೆ ಬರ್ತಾರೆ, ಪಾಪ ಹೊಟ್ಟೆಪಾಡು ಏನು ಮಾಡೋಂಗಿಲ್ಲ ಅವರಿಗೆ. ಅಷ್ಟು ನಮ್ಮ ಅಗ್ರಿಕಲ್ಚರ್ ಬಗ್ಗೆ ಅವರಿಗೆ ಅಷ್ಟೆಲ್ಲ ಗೊತ್ತಿಲ್ಲ. ಅವರೇನೋ ಒಂದು ಕೆಲಸ ಮಾಡಬೇಕು ಮಾಡ್ತಾರೆ. ಒಂದೊಂದು ಕಡೆ ತುಂಬ ಅದು ಸ್ವಲ್ಪ ದೂರ ಡಿಸ್ಟೆನ್ಸ್ ಬಿಟ್ಬಿಟ್ಟು ಹಾಕಬೇಕು. ನೋಡಿ ಇದು ನೀರು ಹೊಡಿಯುತ್ತೆ. ಈಗ ನಾವು ಕೆಳಗೆ ತಿರುಗಿಸಿದ್ದೇವೆ ವಾಲನ, ಹಾಗಾಗಿ ಕೆಳಗೆ ಹೊಡಿತಾ ಇದೆ. ನೋಡಿ ಇದು ನಮ್ಮ ಜಾಗ, ಇದೆಲ್ಲ ನಮ್ಮದೇ ಫ್ರೆಂಡ್ಸ್. ಕಷ್ಟಪಡಬೇಕು. ತುಂಬ ಬೆಸ್ಟ್ ಲೈಫ್ ಯಾವುದು ಅಂದರೆ ರೈತರ ಲೈಫು. ನಾನು ಅಂದ್ಕೊಳ್ಳೋದು ಕರೆಕ್ಟಾಗಿದ್ದರೆ, ಮಾರುಕಟ್ಟೆಯಲ್ಲಿ ಅವ್ರು ಬೆಳೆದಿರೋ ಬೆಳೆಗೆ ಒಳ್ಳೆ ರೇಟ್ ಸಿಕ್ಕರೆ, ಬೆಳೆ ಚೆನ್ನಾಗಿ ಬಂದರೆ ಮಾಡಿದ್ರೆ, ಮತ್ತು ಯಾರಿಗೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಕಷ್ಟಪಡ್ತೀವಿ ರೈತರು, ಕಷ್ಟಪಡೋಕ್ಕೆ ತಕ್ಕಾಗಿ ದೇವರು ಫಲ ಕೊಟ್ಟರೆ ಓಕೆ. ಏನು ಅಂದರೆ ನನ್ನ ಪ್ರಕಾರ ರೈತರದ್ದು ಲೈಫೇ ಬೆಸ್ಟು. ನಮ್ಮ ಜಾಗ ಇರಬೇಕು, ನಮ್ಮ ಜಾಗ. ಕೆಲವ್ರು ಏನು ಮಾಡ್ತಾರೆ, ಜಾಗ ಇರಬೇಕು, ಏನು ಮೇಡಮ್ ನೀವು ರೈತರು ಅಂತೀರಾ, ಜಾಗ ಇರಬೇಕು ಅಂತೀರಾ, ಮತ್ತೆ ಹೆಂಗೆ ರೈತರು ಅಂದ್ಕೋಬೇಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಪಾಪ ಅವ್ರಿಗೆ ಜಾಸ್ತಿ ಜಾಗ ಲ್ಯಾಂಡ್ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ, ಇವಾಗಂತೂ ಇತ್ತೀಚೆಗಂದರೆ ಬೇರೆ ಜಾಗನ, ಈಗ ನಾವೇ ಅಂದ್ಕೊಳ್ಳಿ ನಮ್ಮಂಥವ್ರೆ, ನನಗೀಗ ಒಬ್ಬಳೇ ಇರೋದ್ರಿಂದ ಎಲ್ಲ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅಂಥ ಟೈಮಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ನಮ್ಮಂಥವ್ರು ಇಲ್ಲ ಯಾರಾದರೂ ಕೆಲವರು ಕಷ್ಟ ಆಗೋವಂಥವ್ರು ಜಾಗನ ಸ್ವಲ್ಪ ಬೇರೆಯವರಿಗೆ ಲೀಸಿಗೆಲ್ಲ ಕೊಡ್ತಾರೆ. ಅವರು ಇಂಟ್ರೆಸ್ಟ್ ಇರೋರು ಏನಾದರೂ ಬೆಳ್ಕೋತಾರೆ, ನಮಗೆ ಎಕರೆಗಿಷ್ಟು ಅಂತ ಹಾಗೆಲ್ಲ ಕೊಡ್ತಾರೆ. ಅವರು ರೈತರಲ್ಲ ಅಂತ ಹೇಳೋಕ್ಕಾಗಲ್ಲಲ್ಲ, ಅಂಥವ್ರಿಗೆ ಹೇಳಿದ್ದು ನಾನು ಅಷ್ಟೇ. ಸೊ ಲೆಟ್ಸ್ ಗೋ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಕವರ್ ಮಾಡಿ ತೋರಿಸ್ತೇನೆ. ಹಾಗಾಗಿ ನೋಡಿ, ಒಂದು ಕ್ಯಾಪ್ ಹಾಕ್ಕೊಂಡು ಓಡೋಡಿ ಬಂದಿದ್ದೇನೆ. ಕಾರ್ ಪಾರ್ಕ್ ಮಾಡಿದೆ, ಒಂದು ಡ್ರೆಸ್ ಒಂದು ಚೇಂಜ್ ಮಾಡಿ ಬಂದಿರೋದಷ್ಟೇ.
ಅಪ್ಪ ತುಂಬ ಟಯರ್ಡ್ ಆಗಿತ್ತು. ಹಾಸ್ಪಿಟಲಲ್ಲಿ ಏನು ಗೊತ್ತಾ, ತುಂಬ ರಶ್ ಇತ್ತು ಫ್ರೆಂಡ್ಸ್. ಅಮ್ಮನಿಗೆ ಬೇರೆ ಕಣ್ಣು ಟೆಸ್ಟ್ ಮಾಡೋಕ್ಕೆ ಮೆಡಿಸನ್ ಹಾಕಿದ್ದಾರೆ. ಅಮ್ಮನ ಆಚೆ ಈಚೆ ಹೇಳ್ಕೊಂಡು ತಿರುಗಾಡಬೇಕು. ಒಂದು ಹೋಟೆಲಿಗೆ ಹೋಗಿ ಏನಾದರೂ ಊಟ ಮಾಡೋಣ ಏನಾದರೂ ಅಂದರೆ ಅಮ್ಮನಿಗೆ ಕಾಣಿಸಲ್ಲ. ಅದು ಟೆಸ್ಟ್ ಮಾಡುವಾಗ ಡ್ರಾಪ್ಸ್ ಹಾಕ್ತಾರಲ್ಲ ಹಾಗೆ. ಮತ್ತು ವೆಯ್ಟಿಂಗ್ ಮಾಡಿ ಅರ್ಧ ಸುಸ್ತು. ಅಲ್ಲಿಂದ ಗಾಡಿ ಓಡಿಸ್ಕೊಬಂದು ಅರ್ಧ ಸುಸ್ತಾಗಿದೆ. ಮತ್ತೇನೋ ಬರೋಣ, ಸುಮ್ಮನೆ ಸಂಬಳ ಕೊಡ್ತೀವಲ್ವ, ಅಷ್ಟೊಂದು ಸಂಬಳ ಎಲ್ಲ ಕೊಡುವಾಗ ಒಂದು ಸಲ ನೋಡಬೇಕು ಏನು ಮಾಡಿದ್ದಾರೆ ಏನು ಎಲ್ಲ ನೋಡೋಣ ಅಂತ. ಪಾಪ ಒಬ್ಬರು ನಮಗೆ ಹೆಲ್ಪ್ ಮಾಡೋಕ್ಕೊಬ್ಬರು ಹೆಲ್ಪರ್ ಇದ್ದಾರೆ. ರೈಟ್ರು, ಮ್ಯಾನೇಜರು, ಫ್ರೆಂಡು, ನಮ್ಮ ಫ್ಯಾಮಿಲಿ ಫ್ರೆಂಡು ಎಲ್ಲವೂ ಅವರು. ಪಾಪ ಮನೆಯವ್ರ ಥರ ಎಲ್ಲ ನೋಡ್ಕೋತಾರೆ. ಖುಷಿಯಾಗುತ್ತೆ. ಅವ್ರು ನೋಡ್ಕೊತಾರೆ, ತೊಂದರೆ ಇಲ್ಲ ಅಂದ್ರೂ. ತುಂಬ ಒಳ್ಳೆಯವರು ನಮಗಂತೂ. ಅವರು ಇತ್ತೀಚೆಗೆ ಪರಿಚಯ ಆದವರು. ನಮಗೆ ತುಂಬ ಖುಷಿಯಾಗುತ್ತೆ. ಅವ್ರ ಕಡೆಯಿಂದ ಏನು ನಮಗೆ ಪ್ರಾಬ್ಲಮ್ ಇಲ್ಲ, ನಾವಿಲ್ಲ ಅಂದ್ರೂ ಅವ್ರು ನೋಡ್ಕೋತಾರೆ. ಅದೊಂದು ಧೈರ್ಯ ನಮಗೆ. ಹಾಗೆ ನೋಡಿ ನನ್ನಮ್ಮ, ಇದು ಜಾಗ, ಇದು ಬೋರ್ವೆಲ್. ಇಲ್ಲಿ ಸ್ವಲ್ಪ ಕಾಡೆಲ್ಲ ಬೆಳ್ಕೊಂಡಿದೆ, ಅದು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಕ್ಲೀನ್ ಮಾಡಬೇಕು. ಇಲ್ಲಿದೆ ನಮ್ಮ ಬೋರ್ವೆಲ್ಲು. ಅಮೃತ ದೇವರೇ ಅದು ನಮಗೆ. ನೀರಲ್ವಾ, ನೀರು ದೇವರೇ. ಅವರಲ್ಲಿದ್ದಾರೆ ಸರ್ ಕೆಳಗೆ. ನನಗಿದ್ರೊಳಗೆ ದಾಟ್ಕೊಂಡು ಹೋಗೋಕ್ಕೆ ಕೂಡ ಒಂಥರ ಆಗತ್ತೆ. ಎಲ್ಲಿ ತುಣಿದು ಬಿಡ್ತೀನೋ. ಮಕ್ಕಳು ಥರ ಜೋಪಾನ ಮಾಡೋದಲ್ಲ. ಸಣ್ಣ ಸಸಿಗಳನ್ನ ನೋಡಿ ಉಟ್ಕೊಂಡಿದೆ. ಅಲ್ಲಿದ್ದಾರೆ ಅವರು ನೋಡಿ. ಎಲ್ಲ ಇದೆಲ್ಲ ಸ್ಪ್ರಿಂಕ್ಲರ್ದು ಇದು ಜೆಟ್ಟು ನೀರು ಹೊಡಿತಾ ಇದೆ. ಲೆಟ್ಸ್ ಗೋ, ತೋರಿಸ್ತೇನೆ ನೋಡಿ ಫ್ರೆಂಡ್ಸ್, ತೋರಿಸ್ತೇನೆ. ಹಲೋ, ಕಾಣಿಸ್ತಿದೆಯಾ? ನೀರು ಹೊಡಿತಾ ಇದೆ. ತುಂಬ ಬಿಸಿಲಿದ್ರೆ ಕಾಣಿಸಲ್ಲ. ನಮ್ಮ ಸರ್ರಲ್ಲಿದ್ದಾರೆ ಸುಸ್ತಾಗಿ ಬೆಳಗ್ಗೆಯಿಂದ. ಹಾಯ್ ಹೇಳಿ ಸರ್ ಒಂದು ದೂರದಿಂದ. ಪಾಪ ಕಷ್ಟಪಡ್ತಾರೆ ತುಂಬ. ನಮಗೆ ಹೊಟ್ಟೆ ಉರಿಯುತ್ತೆ. ನಾವಿಲ್ಲ ಅಂದ್ರೂ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಕೆಲವರು ಗೊತ್ತಿರತ್ತೆ, ರೈತರಿಗೆಲ್ಲ ಗೊತ್ತಿದೆ, ಇದೆಲ್ಲ ಗೊತ್ತಿರತ್ತೆ. ಕೆಲವರು ಪಾಪ ಸಿಟಿಯವರಿಗೆಲ್ಲ ಗೊತ್ತಿರಲ್ಲ. ಆವತ್ತಿಂದ ತೋರಿಸೋಣ. ನಮ್ದು ಇದೆಲ್ಲ ನಮ್ದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ದೂರದಲ್ಲಿ ಅಲ್ಲಿ ನಮ್ಮ ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಒಂದು ಬೌಂಡ್ರಿ ನಮ್ಮದು. ಆ ಸೈಡಿಂದ ಹೀಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದೂರ ಕಾಣ್ತಾ ಇರೋದು ನಮ್ಮ ಊರದು ಸೊಸೈಟಿ ಬ್ಯಾಂಕ್ ಬಿಲ್ಡಿಂಗು. ಅಲ್ಲಿ ಒಂದು ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್, ಅಲ್ಲೊಂದು ಹಾಳಾಗಿದೆ. ಅದು ನಾವು ಲೈನಿಗಂತ ಮಾಡಿದ್ದು. ಸೊ ನಮಗಾಗಲಿಲ್ಲ, ಹಾಗಾಗಿ ಅದು ಹಾಗೆ ಬಿಟ್ವಿ, ಡಿಲೇ ಮಾಡಿದ್ವಿ. ಅದ್ರ ಮೇಲೆ ಮರ ಎಲ್ಲ ಬಿದ್ದುಬಿಟ್ಟು ಹಾಳಾಗೋಯ್ತು. ಅಲ್ಲಿ ಮೇನ್ ರೋಡು, ಆ ಗ್ರೀನ್ ಎಲ್ಲ ಹಾಕಿದ್ದೀವಲ್ಲ ನೆಟ್ಟು, ಅಲ್ಲಿವರೆಗೆ ನಮ್ಮದು. ನೋಡಿ ಫ್ರೆಂಡ್ಸ್, ನೀರು ಹೊಡಿತಾ ಇದೆ. ಅದು ಮೇನ್ ರೋಡು. ಖುಷಿಯಾಗುತ್ತೆ. ನೀರು ಬೀಳ್ತಾ ಇದೆ, ನೀರು ಬೀಳತ್ತೆ. ನಿಮಗೆ ಕಾಣಲಿ ಅಂತ ಹತ್ರಕ್ಕೆ ಬಂದೆ. ನೋಡಿ ಜೆಟ್ ಹೊಡಿತಾ ಇದೆ ಕೆಳಗರೆಗೂ. ನಾನು ಸ್ವಲ್ಪ ದೂರ ನಿಂತ್ಕೋತೀನಿ, ಇಲ್ಲ ಮೊಬೈಲಿಗೆಲ್ಲ ನೀರು ಬಿದ್ದುಬಿಡತ್ತೆ. ಹಾಗೆ ಕೇಳಿಸ್ತಿದ್ಯಾ ನನ್ನ ಮಾತು? ರೋಡಲ್ಲಿ ವೆಹಿಕಲ್ ಎಲ್ಲ ನೋಡಿ, ಅದೇ ಪಕ್ಕನೇ ರೋಡು. ನಮಗೇನು ಪ್ರಾಬ್ಲಮ್ ಇಲ್ಲ, ಮಧ್ಯದಲ್ಲಿ ನಮ್ಮ ಜಾಗ ಇರೋದ್ರಿಂದ ಫ್ರೆಂಡ್ಸ್. ನಮಗೆ ಆ ಸೈಡು ವೆಹಿಕಲ್ಲು ಜಾಗದೊಳಗೆ ಏನಾದರೂ ಮಾಡಬೇಕಂದ್ರೆ ಆ ಸೈಡಿಂದನೂ ವೆಹಿಕಲ್ ಬರುತ್ತೆ. ಮತ್ತು ಮನೆ ಹತ್ರನೂ ನಮ್ಮ ಮೇನ್ ಗೇಟಿಂದ ಬರುತ್ತೆ. ಆ ಸೈಡಿಂದ ನಾವು ಬಿಟ್ಕೊಂಡಿದ್ದೀವಿ ಒಂದು, ಅಲ್ಲಿಂದನೂ ಬರುತ್ತೆ. ಹೀಗೆ ಅಲ್ಲೊಂದು ಬೇಲಿ ಎಲ್ಲ ಕಾಣುತ್ತಲ್ಲ, ಅದೆಲ್ಲ ನಮ್ಮದು. ಇದೇನು ನಾನು ತೋರಿಸ್ಬೇಕು ಹೊಗಳ್ಕೊಳ್ಳೋಕ್ಕಲ್ಲ, ನನಗೊಂದು ಇಂಟ್ರೆಸ್ಟು ಇದು ನೋಡೋಕ್ಕೆಲ್ಲ. ಈಗ ಅಂತೂ ಮುಂಚೆ ಎಲ್ಲ ನಾನು ಕೆಲಸ ಎಲ್ಲ ಮಾಡ್ತಾ ಇದ್ದೆ ಇದರಲ್ಲೆಲ್ಲ. ಈಗ ಇತ್ತೀಚೆಗೆ ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಸ್ವಲ್ಪ ಮೈಗ್ರೇನ್ ಇದೆ ನನಗೆ, ಟೈಮು ಸಿಗಲ್ಲ. ಒಬ್ಬಳೇ ಮಾಡೋಕ್ಕಾಗಲ್ಲ ಅಲ್ವಾ ಇಷ್ಟೊಂದೆಲ್ಲ. ಒಬ್ಬಳು ಎಷ್ಟಂತ ಮಾಡಲಿಕ್ಕಾಗತ್ತೆ, ಹೊರಗಡೆ ವ್ಯವಹಾರಗಳಿರತ್ತೆ, ಅದು ಇದು ಇರುತ್ತೆ. ಹಾಗೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಎಲ್ಲ ಫ್ರೆಂಡ್ಸ್. ನೋಡಿ ಪಾಪ ಅವರು ಸರ್ರು ಅಷ್ಟೊಂದು ಕಷ್ಟಪಟ್ಟು, ಇದು
ಮುಂಚೆ ತೋಟ ಇತ್ತು, ತೋಟ ಎಲ್ಲ ಹಾಳಾಗೋಗಿತ್ತು, ಹಾಳಾಗಿ ಎಲ್ಲ ಫುಲ್ಲು ಕಾಡಾಗಿಬಿಟ್ಟಿತ್ತು. ಈ ಕಾಡಾಗಿದ್ದನ್ನು ಪಾಪ ಅವರು ಅಷ್ಟು ಕಷ್ಟಪಟ್ಟು ಸರ್, ನಾನು ಹೇಳಿದೆ ಅಲ್ಲ, ಅವರು ನಮಗೆ ಒಬ್ಬರು ಮ್ಯಾನೇಜರ್ ಅಂತ ಹೇಳೋಕ್ಕೂ ಅಲ್ಲ, ಅವರು ನಮ್ಮ ಮನೆಯವರೇ, ನಮ್ಮ ಫ್ಯಾಮಿಲಿಯಲ್ಲಿ ಅವರೊಬ್ಬರು ಮೆಂಬರ್ ಅಂತಲೇ ನಾವು ಅಂದ್ಕೊಂಡಿದ್ದೇವೆ. ಪಾಪ ಅವರು ಎಲ್ಲ ನೋಡ್ಕೊತಾರೆ. ಆಗಿದ್ದ ಜಾಗನ ಹೀಗೆ ಮಾಡಿದ್ದಾರೆ. ಹಾಗೆ ಅಣ್ಣ ತಮ್ಮ ನನಗೊಬ್ಬರು ಬ್ರದರ್ ಇದ್ದರು, ಆಗಿದ್ರೇನೋ ಪಾಪ ನೋಡ್ಕೊತಾರೆ ಬಿಡಿ. ಹಾಗೆ ಒಂದು ನಂಬಿಕೆ, ಚೆನ್ನಾಗಿದ್ದಾರೆ ಇಷ್ಟು ಟೈಮಿಂದ ಅಷ್ಟೇ. ದೇವ್ರು ಹೀಗೆ ಇಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಇನ್ನು ಕೆಳಗೆ ಹೋಗೋಣ ಅಂದರೆ ಅಲ್ಲೆಲ್ಲ ಫುಲ್ಲು ನೀರು ಹೊಡಿತಿದೆ ಫ್ರೆಂಡ್ಸ್, ಕಾಣಿಸಲ್ಲ. ಹಾಗೇ ಇದನ್ನು ಮಾಡೋಣ ಅಂದ್ಕೊಂಡೆ, ಸೀದಾ ಓಡೋಡಿ ಬಂದೆ. ಫಸ್ಟ್ ನೋಡೋಣ ಎಷ್ಟು ಕೆಲಸ ಆಗಿದೆ, ಏನಾಗಿದೆ. ಅದೇ ನೆಟ್ಟೆಲ್ಲ ಕಟ್ಟಿದ್ದಾರೆ ನೋಡಿ, ಅದೆಲ್ಲ ಕೆಲಸ ಇತ್ತು ಇವತ್ತು. ಅಲ್ಲಿ ಬೇಲಿ ದನಗಳು ಬಂದುಬಿಡುತ್ತೆ. ಇಲ್ಲ ಯಾರಾದರೂ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ನಮ್ಮ ಜಾಗಕ್ಕೆ ನಾವು ಸೇಫ್ಟಿ ಮಾಡಲೇಬೇಕಲ್ವಾ. ಹಾಗೆ ಮತ್ತು ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಎಲ್ಲಿ ಇದು ಜೋಳ ಎಲ್ಲ ಬಂದ ಮೇಲೆ ಇಲ್ಲಿ ಪಕ್ಷಿಗಳು ಮತ್ತು ಹಂದಿ ಕಾಟ ಇದೆ, ನವಿಲೆಲ್ಲ ಬರುತ್ತೆ, ಎಲ್ಲ ತಿನ್ಕೊಬಿಡುತ್ತೆ. ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ನಿಮಗೇನು ಮಾಡಬೇಕು, ಏನು ಅದಕ್ಕೆ ಏನು ಸೊಲ್ಯೂಷನ್ನು? ಕಷ್ಟಪಟ್ಟು ಅಲ್ಪ ಸ್ವಲ್ಪ ತಿಂದರೆ ಪರವಾಗಿಲ್ಲ, ಈ ಪಕ್ಷಿಗಳದೆಲ್ಲ ಪರವಾಗಿಲ್ಲ. ತುಂಬ ಕೋತಿಗಳು ಬರುತ್ತೆ. ಕೋತಿಗಳು ಎಷ್ಟು ಬರುತ್ತೆ ಅಂದರೆ 100-500 ಕೋತಿಗಳು ಬರುತ್ತೆ ಫ್ರೆಂಡ್ಸ್. ಮರದಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಅದು ಹಾಕಿರೋದು ನೋಡಿ ಜೋಳ ಅಲ್ಲ. ಈಗ ಪುಟ್ಟ ಗಿಡ ಆಗಿದೆ, ಅದಕ್ಕೇ ನೀರು ಹೊಡಿತಿರೋದು. ಇನ್ನು ಸ್ವಲ್ಪ ದೊಡ್ಡದಾಗುವಾಗ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ. ನಮ್ಮ ಜಾಗದಲ್ಲಿ ಶೂಟಿಂಗ್ ಮಾಡ್ಬೋದು, ಯಾರಾದರೂ ಗೊತ್ತಿದ್ರೆ ಹೇಳಿ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅದು ಕಾಟ, ಅದು ಬಿಟ್ಟರೆ ಹಂದಿಗಳು ಬರುತ್ತೆ, ಹಂದಿಗಳದ್ದು ಕಾಟ ಇದೆ ಫ್ರೆಂಡ್ಸ್. ಹಾಗೆ ಅದಕ್ಕೆಲ್ಲ ಏನು ಟ್ರಿಕ್ಸ್ ಏನಂತ ಹೇಳಿ, ಏನು ಮಾಡಬೇಕು ಬರದಾಗೆ ಮಾಡಲಿಕ್ಕೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ನಿಮಗೂ ಗೊತ್ತಿರುತ್ತಲ್ಲ, ರೈತರ ಇದ್ದರೆ ಗೊತ್ತಿರತ್ತೆ. ಹಂದಿಯಿಂದ ಪಕ್ಷಿಗಳು ಬಿಡಿ ಪರವಾಗಿಲ್ಲ, ಸ್ವಲ್ಪ ತಿನ್ಕೊಳ್ಳುತ್ತೆ ಹೋಗುತ್ತೆ. ಇದು ದೊಡ್ಡದೇ ಕೋತಿಗಳು, ಹಂದಿಗಳು ಇಂಥದ್ದೆಲ್ಲ ನುಗ್ಗಿಬಿಡತ್ತೆ. ದನಕ್ಕಂತೂ ಯಾರಿಗ ಜೋರು ಮಾಡ್ಬೋದು. ಬೇಲಿ ಹಾಕ್ಕೊಂಡಿದ್ದೇವೆ. ಹಾಗೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ. ನಿಮಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ. ನಮ್ಮೂರಲ್ಲಿ ಇವತ್ತು ಬ್ಯಾಂಕ್ದು ಎಲೆಕ್ಷನ್ ಅಂತಾರಲ್ಲ, ಬ್ಯಾಂಕ್ದು ಎಲೆಕ್ಷನ್ ಆಯಿತು. ವೋಟಿಂಗು ಯಾರು ವಿನ್ ಆಗಿದ್ದಾರೆ ಏನೋ ಎತ್ತ ಗೊತ್ತಿಲ್ಲ, ಇನ್ನು ಗೊತ್ತಾಗತ್ತೆ. ನಾನು ಇಲ್ಲಿದ್ದೀನಲ್ಲ. ಹಾಗೆ ನೋಡಿ, ಇನ್ನು ಅದು ಗ್ರೀನ್ ಆಗಬೇಕು, ಸ್ವಲ್ಪ ಹೈಟ್ ಬರಬೇಕು. ಹೈಟ್ ಬಂದರೆ ನಿಂತ್ಕೊಂಡು ನೋಡುವಾಗ ಆಹಾ ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರನ್ನು ಕಾದಿರುವೆ ಅಂತ ಹಾಡು ಹೇಳ್ಬೋದು. ಚೆನ್ನಾಗಿದೆ ಅಲ್ಲ. ಓಕೆ, ಮನೇಲಿ ಹೋಗಬೇಕು, ತಲೆನೋವು ಆಗ್ತಿದೆ, ಕಾಫಿ ಕುಡಿಬೇಕು. ಪಾಪ ಅಮ್ಮ ಏನು ಮಾಡಿದೆ, ಮಲ್ಕೊಬಿಟ್ರು ಅವರು. ಏಳಿಸ್ಬೇಕೀಗ ಹೋಗಿ. ರಾತ್ರಿಗೆ ಅಡುಗೆ ಆಗಬೇಕು. ಸ್ವಲ್ಪ ಸಾಂಬಾರಿದೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಏನಾದರೂ ಮಾಡಬೇಕು ನೈಟಿಗೆ, ರೊಟ್ಟಿನೋ ಚಪಾತಿಯೋ ಗೊತ್ತಿಲ್ಲ ಏನಂತ. ಇದು ಇಷ್ಟು ಕೆಲಸ ಮಾಡಿದ್ದಾರೆ, ಆಗಿದೆ ಕೆಲಸಗಳು. ಕಾಣಿಸ್ತಿದೆಯಾ? ಇನ್ನು ನಾಳೆ ಬೇರೆ ಕೆಲಸ ಇದೆ. ಹಾಗೆ ಕೇಳಿಸ್ತಿದೆಯಾ ಫ್ರೆಂಡ್ಸ್? ಪಟಾಕಿ ಸೌಂಡ್. ಯಾರೋ ವಿನ್ ಆಗಿದ್ದಾರೆ, ಇದಕ್ಕೆ ಪಟಾಕಿ ಹೊಡಿತಿದ್ದಾರೆ. ಬ್ಯಾಂಕ್ ಎಲೆಕ್ಷನ್. ಹೀಗೆ ಸುಸ್ತಾಗ್ತಿದೆ. ನಾನು ಅದಕ್ಕೆ ಇನ್ನೂ ಕೆಳಗೊರೆಗೆ ಹೋಗಿಲ್ಲ. ಅಲ್ಲಿ ನೀರು ಬೀಳ್ತಾ ಇದೆ, ಆ ಕಡೆ ಹೋಗಿ ನೋಡೋಣ ಅಂತ ಹೇಳಿದ್ರೆ ಅಲ್ಲಿವರೆಗೆ ಹೋದೆ. ಅಲ್ಲಿ ನೀರು ಬೀಳ್ತಾ ಇದೆ, ಕ್ಯಾಮ್ರಾ ಎಲ್ಲ ಮಾಡೋಕ್ಕೆ ನೀರು ಬೀಳತ್ತೆ.
ಇನ್ನು ಆ ಸೈಡ್ ಹೋಗೋಣ ಅಂದರೆ ನನಗೆ ಅದರೊಳಗೆ ಹೊಟ್ಟೆ ಉರಿಯುತ್ತೆ, ದಾಟ್ಕೊಂಡು ತುಂಡ್ಕೊಂಡು ಹೋಗೋಕ್ಕೆ. ನಿಮಗೆ ಕಾಣ್ತಾ ಇದ್ದೀರಾ, ಕಾಣ್ತಿದೆ ಅನಿಸತ್ತೆ, ಪಕ್ಕಕ್ಕಿದೆ. ಹೊಟ್ಟೆ ಉರಿಯುತ್ತೆ ನನಗೆ ತುಂಡ್ಕೊಂಡು. ಇನ್ನೂ ಕೆಳಗೆ ಹೋಗಬೇಕು, ಮತ್ತು ಸುಸ್ತಾಗತ್ತೆ, ಹತ್ತಿ ಬರಲಿಕ್ಕಾಗಲ್ಲ. ನಮ್ಮದು ಜಾಗ ಹೇಗಿದೆ ಅಂದರೆ ನೋಡಿ, ಮನೆ ಕಡೆಯಿಂದ ಹೈಟ್ ಇದೆ, ಬರ್ತಾ 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 ಕೆಳಗೆ ಹೋಗುವಾಗ ಇಷ್ಟು ಡೌನ್ ಇದೆ. ಹೇಗಿದೆ ಗ್ರೀನರಿ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಷ್ಟು ತಣ್ಣಗಿದೆ ಗಾಳಿ, ಒಳ್ಳೆ ನೀರು, ಒಳ್ಳೆ ನೇಚರು. ನಾವು ಕೂರ್ಗಲ್ಲಿರೋರಂತೂ ನಾವು ತುಂಬ ಲಕ್ಕಿ. ಎಷ್ಟು ಅಂದರೆ ನಾವೇ, ನನ್ನ ಪ್ರಕಾರ. ಹಾಗೆ ಬಂದೆ ಇಲ್ಲಿವರೆಗೆ. ಕೆಳಗೆ ಹೋಗೋಣ ಅಂದರೆ ನೀರು ಹಾರತ್ತೆ, ಮತ್ತು ಕ್ಯಾಮ್ರಾಗೆ ಇದಕ್ಕೆಲ್ಲ ಹಾರತ್ತಲ್ಲ. ಮತ್ತು ಈ ಕಡೆ ಹೋಗೋಣ ಅಂದರೆ ಅಲ್ಲಿ ತುಣ್ಕೊಂಡು ಹೋಗೋಕ್ಕೆ ಬೇಜಾರಾಗುತ್ತೆ. ಇದನ್ನು ನೋಡ್ಬೇಕು, ಈ ಕಡೆ ಕೆಳಗೆ ತುಣದ್. ಹಾಂ, ಅಯ್ಯಪ್ಪ, ಯಾರೋ ವಿನ್ ಆಗಿದ್ದಾರೆ. ಹಾಂ, ಅದು ಬ್ಯಾಂಕ್ದಲ್ಲ ಸರ್. ನೋಡಿ, ಸದ್ಯಕ್ಕೆ ಇವರೇ ಓನರು. ಪಾಪ ಅವ್ರು ಕ್ಯಾಮ್ರಾಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಹೆಂಗಿತ್ತು ಸರ್ ಇವತ್ತು? ನಿಮ್ಮ ಸುಂದರವಾದ ಮುಖ ತೋರಿಸಿ ಸರ್. ಪಾಪ ಸುಸ್ತಾಗಿ ಕೂತಿದ್ದಾರೆ ಫ್ರೆಂಡ್ಸ್ ಅವರು. ಪಾಪ ಸುಸ್ತು ಹೊಡೆದು ಹೋಗಿದ್ದಾರೆ ಇವತ್ತಿಡೀ. ಅವ್ರು ತೋರಿಸ್ತಾ ಇಲ್ಲ, ಅವ್ರು ಮೇಕಪ್ಪಲ್ಲಿ ನಿಂತಾರಂತೆ. ಓಕೆ, ಮತ್ತೆ ಸಿಗೋಣ. ಅದು ಆಗಬೇಕಲ್ಲ ಅಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ನವಿಲು. ಹಾಂ, ಬಂದೆ ಬಂದೆ ಬಂದೆ. ಅಲ್ಲೊಂದು ನೋಡಿ ಫ್ರೆಂಡ್ಸ್, ನವಿಲು. ಪಕ್ಕಕ್ಕೆ ಹೋದರೆ ಓಡೋಗತ್ತೆ. ಎಲ್ಲಮ್ಮ? ಓ, ಪಕ್ಕ ಹೋದರೆ ಓಡೋಗತ್ತಲ್ಲ ಸರ್. ಓಡೋಗುತ್ತೆ ಫ್ರೆಂಡ್ಸ್. ಹಾಂ, ಅಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ 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 ಫ್ರೆಂಡ್ಸ್, ನವಿಲು. ಹಾಂ, ಕಾಣಿಸ್ತಾ? ಅದು ಜೋಳ ಹಾಕಿರೋದಲ್ಲ ಫ್ರೆಂಡ್ಸ್, ಜೋಳ ತಿನ್ನೋಕ್ಕೆ ಬರ್ತಾ ಇದೆ. ಪಕ್ಕಕ್ಕೆ ಹೋದರೆ ಓಡೋಗತ್ತೆ. ಒಂದೊಂದ್ಸಲ 5-10 ಬರುತ್ತೆ. ತೋರಿಸ್ತೀನಿ. ಹಾಂ, ಫ್ರೆಂಡ್ಸ್, ಚಾನ್ಸ್ ಇದ್ದರೆ ಪಕ್ಕ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ನಿಂತ್ಕೊಂಡಿದೆ ನವಿಲು ನಮ್ಮ ಜಾಗದಲ್ಲಿ. ಕಾಣಿಸ್ತಾ ಇದೆಯಾ ನೋಡಿ? ಆದಷ್ಟು ಝೂಮ್ ಮಾಡಿ ತೆಗಿತಾ ಇದ್ದೀನಿ. ದೂರದಲ್ಲಿದೆ. ಇಲ್ಲ, ಕಾಣಿಸ್ತಿದೆ ಅಮ್ಮ. ನಮ್ಮಲ್ಲಿ ಕುಡಿಯುತ್ತೆ ಕುಡಿಯುತ್ತೆ, ನಮ್ಮ ಮರದಲ್ಲೆಲ್ಲ ಬೀಳಿಸುತ್ತೆ. ಅಮ್ಮ ಹೇಳ್ತಿದ್ದಾರೆ ಫ್ರೆಂಡ್ಸ್, ನವಿಲು ತೋಟದಲ್ಲಿ ಎಳನೀರೆಲ್ಲ ಕೀಳತ್ತಂತ. ನಮ್ಮ ಮರದಲ್ಲಿ ಕೂಡ ನೋಡಿ, ಇಲ್ಲಿ ಬಂದುಬಿಟ್ಟು ನಮ್ಮದು ಇದಿದೆ ಮರ. ಅದು ಹೇಗೆ ಹತ್ಕೊಳ್ಳುತ್ತೆ ಗೊತ್ತಿಲ್ಲ, ಕುಡಿಯತ್ತೆ, ಬೀಳಿಸತ್ತೆ. ಹೋಯ್ತು ಹೋಯ್ತು ಫ್ರೆಂಡ್ಸ್.
ಅಲ್ಲಿ ನೋಡಿ ಆ ಮರದ ಹತ್ರ ಇದೆ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಮರದ ಹತ್ರ ಕಾಣಿಸ್ತಾ. ಇಷ್ಟೊತ್ತಲ್ಲಿ ಬರೋದದು, ಜೋಳ ಎಲ್ಲ ಬಿದ್ದಿರತ್ತಲ್ಲ ಹಾಗೆ. ನೋಡಿ ನವಿಲು, ಸೋ ನೈಸ್ ಅಲ್ಲ ಫ್ರೆಂಡ್ಸ್. ಏನು ಅನಿಸ್ತಾ ಇದೆ ನಮ್ಮ ಜಾಗ ನೋಡಿ. ನಮ್ಮ ಜಾಗದಲ್ಲಿ ನವಿಲಿದೆ, ಕೋತಿ ಇದೆ, ಕಾಡಂದಿ ಬರುತ್ತೆ, ಒಂದೊಂದು ಟೈಮ್ ಆನೆ ಕೂಡ ಬರುತ್ತೆ ನಮ್ಮ ಜಾಗಕ್ಕೆ. ಲಾಸ್ಟ್ ಟೈಮ್ ಒಂದ್ಸಲ ಬಂದು ನಮ್ಮದು ಮೇನ್ ಗೇಟೆಲ್ಲ ಮುರಿದಾಕ್ಬಿಟ್ಟು ಹೋಗ್ಬಿಟ್ಟಿತ್ತು ಆನೆ. ನೋಡ್ತಾ ಇದೆ ನೋಡಿ ಫ್ರೆಂಡ್ಸ್, ಸೋ ನೈಸ್ ಅಲ್ಲ. ಓಕೆ ಫ್ರೆಂಡ್, ಹಾಯ್. ತೋಟದಿಂದ ಎಲ್ಲ ಬಂದೆ, ಸುಸ್ತಾಯಿತು. ಆದಷ್ಟು ನಿಮಗೆ ನಮ್ಮ ತೋಟ ಎಲ್ಲ ಕವರ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ಅಂತ ರೀಸನ್ ಹೇಳಿದ್ದೀನಿ ಆಲ್ರೆಡಿ. ತುಂಬ ಕೆಳಗೆ ಹೋಗೋಕ್ಕೆ ಸ್ಪ್ರಿಂಕ್ಲರ್ ಆಗ್ತಾಯಿದೆ, ನೀರೊಳಗೆ ಆಗಲ್ಲ. ಸ್ವಲ್ಪ ಎಲ್ಲ ಜೋಳ ಬರುತ್ತೆ, ಸ್ವಲ್ಪ ಟೈಮ್ ಆಗಾಗ ತುಂಬ ಸೂಪರಾಗಿರುತ್ತೆ, ಮಸ್ತಾಗಿರುತ್ತೆ. ಆಗ ತೋರಿಸ್ತೇನೆ ನಾನು. ಅದು ಆಲ್ರೆಡಿ ಜೋಡಿಸ್ಬಿಟ್ಟಿದ್ರಲ್ಲ, ಮತ್ತು ಪವರ್ ಕಟ್ ಎಲ್ಲ ಆಗುತ್ತೆ ಫ್ರೆಂಡ್ಸ್, ಆಗ ನೀರು ಹೊಡಿಲಿಕ್ಕೂ ಆಗಲ್ಲ. ಆದಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ನಿಮಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಸ್ವಲ್ಪ ಸ್ವಲ್ಪ ನಮ್ಮ ಜಾಗದೆಲ್ಲ ತೋರಿಸ್ತೇನೆ ಮುಂದೆ ಮುಂದೆ. ನಿಮಗೇನಾದರೂ ಅಭಿಪ್ರಾಯ ಇದ್ದರೆ, ಏನಾದರೂ ಅನಿಸಿದ್ರೆ, ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನಾವು ರೈತರು ಮಕ್ಕಳು, ನೋಡೋಕೆ ಮಾತ್ರ ಈಗಿರ್ತೀವಿ, ಎಲ್ಲ ಥರದಕ್ಕೂ ಓಕೆ ನಾವು, ಆಯಿತಾ. ಇವತ್ತಿಗೆ ಇಷ್ಟು ಈ ದಿನದ ಲಾಗ್ ಆಗಿರುತ್ತೆ. ಇಲ್ಲಿಗೆ ನಾನು ನನ್ನ ಈ ಲಾಗನ್ನು ಫ್ರೆಂಡ್ಸ್ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಟೇಕ್ ಕೇರ್, ಬಾಯ್. ದೇವರು ಒಳ್ಳೇದು ಮಾಡಲಿ, ನಿಮಗೆಲ್ಲ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ. ಮತ್ತು ಲಾಸ್ಟಲ್ಲಿ ನನ್ನ ವಿಡಿಯೋ, ರೀಲ್ಸು ಎಲ್ಲ ನೋಡಾದ್ಮೇಲೆ ನಿಮ್ಮೆಲ್ಲರದ್ದು ಪ್ರೀತಿ, ವಿಶ್ವಾಸ, ಜೊತೆಗೆ ತುಂಬ ಸಪೋರ್ಟ್ ನನಗೆ ಇಂಪಾರ್ಟೆಂಟು. ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಂದು ಏನಾದರೂ ತಪ್ಪಿದರೆ, ಏನಾದರೂ ಇದ್ದರೆ ನೀವು ದಯವಿಟ್ಟು ಹೇಳಿ ಕಮೆಂಟ್ ಮೂಲಕ. ನಾನು ಏನು ಚೇಂಜ್ ಮಾಡ್ಕೋಬೇಕು ಖಂಡಿತ ಮಾಡ್ಕೋತೀನಿ. ಆಮೇಲೆ ಇಷ್ಟು ಹೇಳ್ತಾ ಈಗ ನಾನು ಹೇಳೋಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ, ನೈಟಿಗೆ ಅಡುಗೆ ಆಗಬೇಕು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲಾಸ್ಟಿಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಕ್ ಮಾಡಿ ಅಷ್ಟೇ. ನಾನು ಡೈಲಿ ಹಾಕೋ ವೀಡಿಯೋಸದು ನೋಟಿಫಿಕೇಷನ್ ಬರುತ್ತೆ. ನೀವು ಡೈಲಿ ನನ್ನ ಲಾಗ್ ಆಗಿ ಶಾರ್ಟ್ ವೀಡಿಯೋಸು ಎಲ್ಲ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ಹೊಸ ಯಾವುದಾದ್ರೂ ಒಂದು ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಏನೋ ಬರ್ತೇನೆ, ರೆಡಿ ಆಗ್ತೇನೆ. ಒಳ್ಳೆ ಕಂಟೆಂಟ್ ಏನು ಅಂತ ನೋಡ್ತೇನೆ. ನಿಮಗೆ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು, ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನನಗೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೇನೆ ಕೂಡ, ಆಯಿತಾ. ಎಲ್ಲರೂ ಚೆನ್ನಾಗಿರಿ, ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ರೆ ಮಾಡಿ, ಒಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡಿ. ಇಷ್ಟು ಹೇಳ್ತಾ ಬಾಯ್, ನಮಸ್ತೆ.